ಅಲ್ಲ. ಯಾಕೆ? ಸೌಭಾಗ್ಯದ ಸಿರಿ ನೀವು. ಈ ಸ್ತ್ರೀ ರಾಜ್ಯವನ್ನು ಕಟ್ಟಿ ಬೆಳೆಸಿದವರು, ಬೆಳೆಸಿ ಕಟ್ಟಿದವರು ನೀವು. ನಿಮ್ಮ ಬೆವರು ಬಿದ್ದಲ್ಲಿ ರಕ್ತವನ್ನು ಚೆಲ್ಲುವುದಕ್ಕೆ ಸಿದ್ಧರಾಗಿದ್ದೇನೆ. ಎಲ್ಲಿಯಾದರೂ ನಿಮ್ಮ ಒಂದು ಬಿದ್ದು ರಕ್ತ ಎನ್ನುವುದು ಈ ಭೂಮಿಗೆ ಬಿತ್ತುವಂತಾದ್ರೆ ನನ್ನ ಪ್ರಾಣವನ್ನೇ ಅರ್ಪಿಸ್ತೇನೆ. ಯಾಕಮ್ಮ ನೀವಾಗಿ ಹೋಗುವುದು? ನೀವು ಹೋಗುವ ಅವಶ್ಯಕತೆ ಇಲ್ಲ. ಚಿಗುರನ್ನು ಚೀಟುವುದಕ್ಕೆ ಕೊಡಲಿಯ ಅವಶ್ಯಕತೆ ಇದೆಯೇ ಹೇಳಿ? ಗೋಪಾಲ ಅಡಗದಂತ ಜಲವನ್ನು ಉತ್ತರಿಸುವುದಕ್ಕೆ ಹನಿಗೋಲಿನ ಅವಶ್ಯಕತೆ ಇದೆ. ನಾನು ಹೋಗ್ತೇನೆ, ಅವರಲ್ಲಿ ಯುದ್ಧವನ್ನು ಮಾಡ್ತೇನೆ, ಅವರನ್ನು ಸೋಲಿಸಿ ಅವರ ಚರಣಗಳನ್ನು ಬಂಧಿಸಿ ಮತದಳಕ್ಕೆ ನಾನು ತಂದು ಒಪ್ಪಿಸ್ತೇನೆ. ಕೊಡಿಯ ಪಡೆ ಸಂತೋಷ. ಆದ್ರೆ ಏನಮ್ಮ ಏನು ಮಾಡ್ತೀಯ? ಈ ಸಮಯ ಅಲ್ಲಿ ಅಡಗಿರುವಂತಹ ಹುಡುಗರನ್ನು ಕರೆತಂದು ನಿಮ್ಮ ಮಗದಳಕ್ಕೆ ನಾನು ಒಪ್ಪಿಸ್ತೇನೆ. ಕೊಡಿಯ ಪಡೆ ಅಂದು ವೀರವನಿತ್ತು ನುಡಿದನು ಹಿಂದೆ ಕೆಳಗುವೆ ಕಮಲ ಗಂಧಿಯ ಕಣ್ಪನಗೆ ಹೋಗು. ನೀನಾಡಿದಂತಹ ವೀರವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ಬಂದಂತಹ ಪರಪುರುಷರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಒದಗಿಸಲೇಬೇಕು. ಹಾಗೆಂದು ನೀನೋರ್ವಡೆ ಹೋಗುವುದಲ್ಲ, ನಿನ್ನ ಬೆಂಬಲಕ್ಕೆ ಬೇಕಾಗಿ ಕಮಲನಂದಿನಿಯನ್ನು ಜೊತೆಯಲ್ಲೇ ಕಳುಹಿಸಿಕೊಡ್ತೇನೆ. ಸರಿಯಮ್ಮ. ಮತ್ತೊಂದು ಏನು, ಬಂದಂತಹ ಪರಪುರುಷರು ಹೇಗಿದ್ದಾರೆ ಎಂಬುದು ಅರ್ಥೈಸಿಕೊಳ್ಳುವುದಕ್ಕೆ ಅಸಾಧ್ಯ. ಅದಕ್ಕೆ ಬೇಕಾಗಿ ಸ್ವಲ್ಪ ಏನು ಅದೃಷ್ಟಾಂಗವನ್ನು ಗಮನಿಸಿದ್ದೇನೆ. ಇದರ ವಿಶೇಷತೆ ಕೊಟ್ಟಿದ್ದೇನೆ. ತಿಳಿದಿದೆ ತಾಯಿ. ನೀನು ಧರಿಸಿದಾಕ್ಷಣ ಉಳಿದವನ್ನ ಕಣ್ಣಿಗೆ ಗೋಚರಿಸ್ತಾರೆ, ನೀನು ಯಾರ ಕಣ್ಣಿಗೂ ಗೋಚರಿಸುತ್ತೀ. ಅವಶ್ಯಕತೆ ಬರ್ಲಿಕ್ಕಿಲ್ಲ. ಒಂದು ವೇಳೆ ಬಂತಾದ್ರೂ ಉಪಯೋಗ ಬೆಳೆಸಿಕೊಡುತ್ತೇನೆ. ಆದ್ರೆ ನನ್ನ ಕೇಳುವುದು ಏನಮ್ಮ, ಎಲ್ಲಿಯಾದ್ರೂ ನಮ್ಮ ಹೆಣ್ಣು ಮಕ್ಕಳು ಆ ಪರಪುರುಷರನ್ನು ಕಂಡು ಮೋಹಗೊಂಡು ಅಂತವ್ರು ಏನು ಮಾಡುತ್ತೆ? ನಮ್ಮ ಹೆಣ್ಣು ಮಕ್ಕಳೆಲ್ಲ ಮೋಹಗೊಳ್ಳಿಕೊಂಡ ಇಲ್ಲ. ಆದ್ರೆ ಹೇಳುದು ನಾನು, ಒಂದು ವೇಳೆ ಎಲ್ಲಿಯಾದ್ರೂ ಮೋಹಗೊಂಡ್ರೆ ಪರಪುರುಷರನ್ನು ಕಂಡ್ರೆ ಅವರ ಕಣ್ಣನ್ನು ಕೀಳ್ತೇನಮ್ಮ. ನಾನು ಏನು ಮಾಡ್ತೀವಿ? ಕಣ್ಣನ್ನು ಕೀಳ್ತೇನೆ. ಮಾತ್ರ ಅಲ್ಲ, ಅವರ ಹಿಂದೆ ಎಲ್ಲಿಯಾದ್ರೂ ಓಡಿ ಹೋಗುವಂತ ಮನಸ್ಸನ್ನು ಮಾಡಿದ್ರೆ ಅವರ ಕಾಲನ್ನು ಕತ್ತರಿಸ್ತೇನೆ. ಏನ್ ಯೋಚನೆ ಮಾಡುದು ಬೇಡ. ಹಾಗೆ ನಮ್ಮ ಸೇನೆ ಹೋಗುವಂತಹ ಬಗೆ ಹೇಗೆ? ತೆಗೆದುಟ್ಟ ಚಲ್ಲಣದ ಬಿಗಿದ ಮೊಲಗಟ್ಟುಗಳ ಪೊಗರುಡುವ ವೇಣಿಗಳ ಬಗೆ ಬಗೆಯ ಕೈದುಗವನ್ನು ಹಿಡಿದು ರಣಕ್ಷೇತ್ರಕ್ಕೆ ನಡೆಯಿರಿ.